ಇದು ಸದನದ ಒಳಗಡೆ ಬಿಜೆಪಿ ನಾಯಕರು ಯಾವೆಲ್ಲ ಅಸ್ತ್ರ ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಈಗ ಸದನದ ಹೊರಗಡೆ ಜಸ್ಟ್ ರೈತ ಸಂಘಟನೆಯವರು ಮಾತ್ರ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ಕೂಡ ಹಲವಾರು ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರೆ. ಹಾಗಾಗಿ ಹಲವು ಸಂಘಟನೆಗಳಿಂದ ಇವತ್ತು ಹೋರಾಟದ ಬಿಸಿ ಸರ್ಕಾರಕ್ಕೆ ತಾಗುವುದು ಫೇಸ್. ರಾಜ್ಯ ಸರ್ಕಾರಕ್ಕೆ ಇವತ್ತಿನಿಂದಲೇ ಪ್ರತಿಭಟನೆ ಬಿಸಿ ತಾಕೋದು ನಿಶ್ಚಿತ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿದೆಯಂತೆ ಬಿಜೆಪಿಯ ದಂಡು, ರೈತರ ಜೊತೆಗೂಡಿ. ಇವತ್ತು ಫುಲ್ ಕೇಸರಿಮಯವಾಗಬಹುದು ಬೆಳಗಾವಿ, ಅದರಲ್ಲಿ ನೋ ಡೌಟ್. ಅನ್ನದಾತರ ರೋಷಾವೇಶಕ್ಕೆ ಮಣಿಯತ್ತ ಸರ್ಕಾರ ಅನ್ನೋದು ಪ್ರಶ್ನೆ. ರೈತರು ಉತ್ತರದ ಸಮಸ್ಯೆ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಬೆಳಗಾವಿಯ ಮಾಲಿನಿ ಸಿಟಿಯಿಂದ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಬಳಿಕ ಬಿಜೆಪಿಯಿಂದ ಸುವರ್ಣಸೌಧ ಮುತ್ತಿಗೆಗೆ ಹೊರಡ್ತಾರೆ. ಆರ್ ಅಶೋಕ್, ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಈ ಹೋರಾಟ ಆಗುತ್ತಂತೆ. ಉತ್ತರ ಕರ್ನಾಟಕದ ಶಾಸಕರು ಕೆಲವರು ಅದರಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿಯ ಶಾಸಕರು ಅಲ್ಲಿಗೆ ಉತ್ತರ ಕರ್ನಾಟಕ ಭಾಗವನ್ನ ನಿರ್ಲಕ್ಷ್ಯ ಮಾಡಿರೋದು, ಅಭಿವೃದ್ಧಿಯ ವಿಚಾರಗಳು ಮರೀಚಿಕೆ ಆಗಿರೋದು, ಪ್ರಮುಖವಾಗಿ ಆ ಭಾಗದ ರೈತರು ಹಲವಾರು ದಿನಗಳಿಂದ ವಿವಿಧ ಬೇಡಿಕೆ ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅನ್ನುವಂತ ವಿಚಾರ ಮುಂದಿಟ್ಕೊಂಡು ಬಿಜೆಪಿಯ ನಾಯಕರ ಹೋರಾಟ ಆಗುತ್ತೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೋಗ್ತಾರಂತೆ. ಮುತ್ತಿಗೆ ಹಾಕಕ್ಕಾಗಲ್ಲ ಬಿಡಿ, ಪೊಲೀಸರು ಅದಕ್ಕೆ ಅವಕಾಶ ಕೂಡ ಮಾಡಿಕೊಡಲ್ಲ. ಬಟ್ ದಾರಿ ಮಧ್ಯದಲ್ಲೇ ತಡೆಯೋ ಪ್ರಯತ್ನ ಆದರೂ ಕೂಡ ಈ ರೀತಿಯ ಪ್ಲಾನಿಂಗ್ ನಲ್ಲಿ ಬಿಜೆಪಿ ನಾಯಕರು ಇದ್ದಾರೆ. ಅಲ್ಲಿಗೆ ರೈತರ ಪರವಾಗಿ, ರೈತರ ಧ್ವನಿಯಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬೆಳಗಾವಿಯಿಂದ. ದುರ್ಗೇಶ್, ಏನ್ ನಿರೀಕ್ಷೆ ಮಾಡಬಹುದು? ಸದನದ ಒಳಗಡೆ ಬಿಜೆಪಿ ನಾಯಕರ ಹೋರಾಟ ಆದ್ರೆ, ಸದನದ ಹೊರಗಡೆ ಇವತ್ತು ರೈತರ ಹೋರಾಟ, ಜೊತೆಗೆ ಬಿಜೆಪಿ ನಾಯಕರೇನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಾರಂತೆ. ಹೆಂಗಿದೆ ಪ್ಲಾನ್? ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಇದರಲ್ಲಿ? ಶ್ರುತಿ, ಏನು ಇವತ್ತು ಬೆಳಗಾವಿ ಅಧಿವೇಶನ ಸಾಕಷ್ಟು ರಂಗೇರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಸದನದ ಒಳಗಡೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಏನು ಕಿಚ್ಚು ಹೆಚ್ಚಾಗುವಂಥದ್ದು, ಜೊತೆಗೆ ಒಂದು ವಿಧಾನಸೌಧದ ಹೊರಗೆ ಕೂಡ ರೈತರ ಸಮಸ್ಯೆಗಳು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳ ಸಮಸ್ಯೆ, ಎಥಿನಾಲ್ ಸಮಸ್ಯೆ ಎಲ್ಲವನ್ನೂ ಕೂಡ ಬಿಜೆಪಿ ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದೆ. 20,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಈಗ ಪ್ಲಾನ್ ಮಾಡಿರುವಂತದ್ದು. ಏನು ನಿನ್ನೆಷ್ಟೇ ಏನು ಸಂತಾಪ ಸೂಚನೆಗೆ ಸೀಮಿತವಾಗಿದ್ದಂತಹ ಅಧಿವೇಶನ ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನ ಆರಂಭದಲ್ಲಿ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಬೆಳಗಾವಿ ಭಾಗದ ಸಮಸ್ಯೆಗಳು ಚರ್ಚೆ ಆಗಬೇಕು. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಆಗ್ತಿರುವಂತಹ ಅನ್ಯಾಯಗಳನ್ನ ಈ ಬಾರಿ ಚರ್ಚೆ ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಆರಂಭದಲ್ಲೇ ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನೋ ಒತ್ತಾಯವನ್ನು ಮಾಡಿರುವಂತದ್ದು. ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂತಹ ರೈತರ ಆತ್ಮಹತ್ಯೆಗಳಾಗಿರಬಹುದು, ರೈತರ ಬೆಳೆಗಳಿಗೆ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಜೊತೆಗೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸರಿಯಾಗಿ ರೈತರಿಗೆ ಸ್ಪಂದಿಸಿಲ್ಲ ಅನ್ನುವ ನಿಟ್ಟಿನಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ಏನು ಬೆಳಗಾವಿಯ ವಿಧಾನಸೌಧದ ಮುಂದೆ ಇರುವ ಸುವರ್ಣಸೌಧದ ಮುಂದೆ ಇರುವಂತಹ ಕೊಂಡಸ್ಕೊಪ್ಪದಲ್ಲಿ ಅಲ್ಲಿಂದ ಒಂದು ದೊಡ್ಡ ಹೋರಾಟವನ್ನು ಆರಂಭ ಮಾಡ್ತಾರೆ. ಸುಮಾರು ಬಿಜೆಪಿಯ ಎಲ್ಲ ನಾಯಕರು ಮತ್ತು ಜೆಡಿಎಸ್ನ ಎಲ್ಲ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಜೊತೆಗೆ 20,000ಕ್ಕೂ ಹೆಚ್ಚು ಜನರ ಮೂಲಕ ವಿಧಾನಸೌಧದವರೆಗೂ ಕೂಡ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕನ್ನೋ ನಿಟ್ಟಿನಲ್ಲಿ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ವಿಧಾನಸಭೆಗೆ ಆಗಮಿಸಿ ತಮ್ಮ ಒಂದು ಹೋರಾಟವನ್ನು ಸದನದ ಒಳಗೆ ಮತ್ತು ಹೊರಗೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವಕ್ಕೆ ಈಗಾಗಲೇ ಬಿಜೆಪಿ ಕರೆ ಕೊಟ್ಟಿದೆ. ಜೊತೆಗೆ ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲಾರ್ಥವಾಗಿ ಪ್ರತಿಭಟನೆ ಮಾಡುತ್ತಿರುವುದರಿಂದ ಈ ಒಂದು ಹೋರಾಟ ಮತ್ತಷ್ಟು ಕಾವುಗೊಳ್ಳಲಿದೆ. ಜೊತೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು
ಕೃಷಿ ಸಚಿವರು ಕೂಡ ರೈತರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಆದರೆ ರೈತರಿಗೆ ಸಮರ್ಪಕವಾಗಿ ಯಾವುದೇ ರೀತಿಯಾದಂಥ ಪರಿಹಾರ ಸಿಗ್ತಿಲ್ಲ, ಅದ್ರ ಜೊತೆಗೆ ಬೆಲೆ ಏರಿಕೆ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಬಹಳ ಕೂಗಿರೋದು. ಹೀಗಾಗಿ ಕಬ್ಬು ಬೆಳೆ ಮತ್ತು ಮೆಕ್ಕೆಜೋಳದ ಸಮಸ್ಯೆ ಬಿಜೆಪಿಯ ಮೊದಲ ಅಜೆಂಡಾ ಆಗಿದೆ. ಹೀಗಾಗಿ ಈ ಒಂದು ಹೋರಾಟ ಯಾವ ರೀತಿ ಕಾವು ಪಡೆದುಕೊಳ್ಳುತ್ತೆ, ಜೊತೆಗೆ ಬಿಜೆಪಿ ಮತ್ತು JDS ನ ನಾಯಕರು ಸದನದ ಒಳಗೆ ಮತ್ತು ಹೊರಗೆ ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶಕ್ತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.